ಆವಳಿಸುವಾಗ ಯಶೋಧಾದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ. ಭುವನವೆಲ್ಲವ ತೋರಿದುದಿಲ್ಲವೇ ಆ ವಿಷ್ಣು ಗರ್ಭದೊಳಡಗುವನೇ ಶೋಭಾನೆ. ಈ ಕೃಷ್ಣನನ್ನು ದೇವಕಿ ತನ್ನ ಗರ್ಭದಲ್ಲಿ ಧರಿಸಬೇಕಲ್ಲ. ಧರಿಸಬೇಕು ಅಂತಂದರೆ ಸಾಧ್ಯ ಇದೆಯಾ? ಯಾಕೆ? ಪುಟ್ಟ ಬಾಲಕ ಕೃಷ್ಣ ಯಶೋದೆಯ ಮಡಿಲಲ್ಲಿ ಮಲಗಿದ್ದಾನೆ. ಅವನನ್ನು ತಟ್ಟುತ್ತಾ ಇದ್ದಾಳೆ ಯಶೋದೆ. ಆವಾಗ ಕೃಷ್ಣ ಒಮ್ಮೆ ಆಕಳಿಸಿದ್ದಂತೆ, ಬಾಯಿ ತೆಗೆದು ಆಕಳಿಸಿದ್ದಾನೆ. ಆಕಳಿಸಿದಾಗ ಬಾಯಲ್ಲಿ ಬ್ರಹ್ಮಾಂಡವನ್ನೇ ತೋರಿಸಿದ್ದಾನೆ. ತನ್ನ ಹೊಟ್ಟೆಯೊಳಗಿರುವಂತಹ ಬ್ರಹ್ಮಾಂಡವನ್ನೇ ತೋರಿಸಿದ್ದಾನೆ. ಎಲ್ಲ ಭುವನವೆಲ್ಲವ ತೋರುವುದಿಲ್ಲವೇ? ಸಕಲ ಭುವನಗಳನ್ನು 14 ಲೋಕಗಳನ್ನು ತೋರಿಸ್ತಾನೆ. ಎಲ್ಲ ದ್ವೀಪಗಳು, ಸಮುದ್ರಗಳು, ಎಲ್ಲ ವರ್ಷಗಳು, ನದಿಗಳು, ಪರ್ವತಗಳು ಎಲ್ಲವನ್ನು ತೋರಿಸ್ತಾ, ಎಲ್ಲ ಪಟ್ಟಣ, ಹಳ್ಳಿ, ಯಮುನಾ ನದಿಯ ಹತ್ತಿರದಲ್ಲಿ ಅಲ್ಲಿರುವಂತಹ ಗೋಕುಲ, ಯಶೋದೆ ಅವರ ಮನೆ, ಯಶೋದೆ ಮಡಿಲಲ್ಲಿ ಕೃಷ್ಣ ಮಲಗಿದ್ದಾನೆ, ಅದನ್ನೂ ಕೂಡ ತನ್ನ ಬಾಯಿಯೊಳಗೆ ತೋರಿಸಿದ್ನಂತೆ. ಇಷ್ಟೆಲ್ಲ ತೋರಿಸುವಂತಹ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯೊಳಗಡೆ ಇಟ್ಕೊಂಡಿದ್ದಾನೆ ಅನ್ನೋದನ್ನು ತೋರಿಸಿದ್ದಾನೆ. ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾಳೆ ಯಶೋದೆ. ಬ್ರಹ್ಮಾಂಡವನ್ನೇ ಹೊತ್ತಿದ್ದೀಯಲ್ಲಪ್ಪ ನೀನು ಅಂತ ಇದ್ದಾಳೆ. ಇಂತಹ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯೊಳಗೆ ಹೊತ್ತಿರುವಂತಹ ಕೃಷ್ಣನನ್ನು ಗರ್ಭದಲ್ಲಿ ಹೊರುವಂತಹ ತಾಯಿ ಜಗತ್ತಿನಲ್ಲಿ ಯಾರಿದ್ದಾರೆ ಅಂತಾರೆ. ಬ್ರಹ್ಮಾಂಡವನ್ನು ಹೊರಲಿಕ್ಕೆ ಯಾವುದಾದ್ರೂ ತಾಯಿಗೆ ಸಾಧ್ಯ ಇದೆಯಾ? ಸಣ್ಣ ಶಿಶುವನ್ನು ಹೊರಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ ತಾಯಂದಿರು. ಇನ್ನು ಬ್ರಹ್ಮಾಂಡವನ್ನು ಹೊರುವಂತಹ ಸಾಮರ್ಥ್ಯ ಯಾರಿಗಿದೆ? ಬ್ರಹ್ಮಾಂಡದ ಒಳಗೆ ಎಲ್ಲಿದ್ದಾರೆ? ಎಲ್ಲರೂ ಕೂಡ ಇದ್ದಾರೆ. ಒಂದು ಸಣ್ಣ ಬಿಟ್ಟು ಒಂದು ಮರವನ್ನು ಹೊರಲಿಕ್ಕಾಗಲ್ಲ. ಯಾರು ಹೊರಲಿಕ್ಕೆ ಸಾಧ್ಯ ಇದೆ? ಭೀಮಸೇನರು ಹೊರಬೇಕಷ್ಟೆ. ಅಂತಹ ಎಷ್ಟು ಮರಗಳಿವೆ, ಎಷ್ಟು ನದಿಗಳಿವೆ, ಎಷ್ಟು ಸಮುದ್ರಗಳಿವೆ, ಎಷ್ಟು ದ್ವೀಪಗಳಿವೆ, ಎಷ್ಟು ಲೋಕಗಳಿವೆ, ಇಂತಹ ಎಷ್ಟು ಜ್ಯೋತಿರ್ಮಂಡಲ ಇದೆ. ಇಂತಹ ಇಡೀ ಬ್ರಹ್ಮಾಂಡವನ್ನು ಹೊರುವ ಸಾಮರ್ಥ್ಯ ಯಾವ ತಾಯಿಗಿದೆ? ಇಂತಹ ಕೃಷ್ಣನನ್ನು ತಾಯಿ ಗರ್ಭದಲ್ಲಿ ಹೊರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೃಷ್ಣ ಹುಟ್ಟಲಿಲ್ಲ, ಅವನು ಪ್ರಕಟನಾದದ್ದು. ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಾಂಡವ. ಅಣುರೋಮ ಕೂಪದಲ್ಲಿ ಆಳದ ಶ್ರೀಹರಿಯ ಜನನಿ ಜಠರವು ಒಳಗೊಂಬುದೇ ಶೋಭಾನೆ. ಒಂದು ಆನೆಯನ್ನು ಒಳಗಡೆ ತಂದು ನಿಲ್ಲಿಸಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಸಾಧ್ಯ ಇದೆಯಾ? ನಿಮ್ಮ ಮನೆ ಒಳಗಡೆ ನಮ್ಮ ಆನೆಯನ್ನು ಇಟ್ಕೊಳ್ಳಿ, ಆಗತ್ತಾ? ಆನೆ ಇರಬೇಕು ಅಂದರೆ ಆನೆಗೆ ತಕ್ಕಂತಹ ಒಂದು ಸ್ಥಳವನ್ನು ನಿರ್ಮಾಣ ಮಾಡಬೇಕು. ಅದಕ್ಕೆ ಬೇಕಾದಂತಹ ಗಜಶಾಲೆಯ ನಿರ್ಮಾಣ ಆಗಬೇಕು. ಗಜಶಾಲೆ ಇತ್ತು ಅಂದರೆ ಗಜಶಾಲೆಯಲ್ಲಿ ಆನೆ ನಿಲ್ಲಬಹುದು. ನಮ್ಮನೆ ಒಳಗಡೆ ಎಲ್ಲ ಆನೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮನೆ ಒಳಗಡೆ ಆನೆನೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದ ಮೇಲೆ ಇಂತಹ ಆನೆ ಮೊದಲಾದಂತಹ ಅನೇಕ ಪ್ರಾಣಿ ಪ್ರಪಂಚ ಎಲ್ಲ ತುಂಬಿರುವಂತಹ ಬ್ರಹ್ಮಾಂಡ, ಆ ಬ್ರಹ್ಮಾಂಡವನ್ನು ಅಣು ರೋಮಕೂಪದಲ್ಲಿ, ಅವನ ಒಂದು ರೋಮಕೂಪದಲ್ಲಿ, ರೋಮಕೂಪ ಅಂತಂದರೆ ನಮ್ಮ ಶರೀರದ ರೋಮ ಏನಿರ್ತದೆ, ಕೂದಲೇನಿರ್ತದೆ, ಅದರ ಪಕ್ಕದಲ್ಲಿರುವಂತಹ ಸಣ್ಣ ರಂಧ್ರ ಏನಿದೆ ಅದನ್ನು ರೋಮಕೂಪ ಅಂತ ಕರೀತಾರೆ. ಅಂತಹ ರೋಮಕೂಪದಲ್ಲಿ ಬ್ರಹ್ಮಾಂಡವನ್ನೇ ಹೊತ್ತಿರುವಂಥವನು ಈ ಶ್ರೀಕೃಷ್ಣ. ಇವನನ್ನು ಯಾವ ತಾಯಿ ತಾನೇ ಹೊರಲಿಕ್ಕೆ ಸಾಧ್ಯ ಇದೆ? ಎಷ್ಟು ರೀತಿಯಲ್ಲಿ ವಿಚಾರ ಮಾಡ್ತಾರೆ ನೋಡಿ. ಯಾವುದೇ ಕಾರಣದಿಂದಲೂ ಕೂಡ ಅವನು ಹುಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಹುಟ್ಟೇ ಇಲ್ಲ ಅಂತಾದ ಮೇಲೆ ಸಾವಿಲ್ಲ. ಅವನಿಗೆ ದುಃಖ ಇದೆ, ಇನ್ನೊಂದು ವಿಚಾರ. ಅವನಿಗೆ ದುಃಖ ಇದೆ. ಎಲ್ಲರಿಗೂ ಕೂಡ ದುಃಖ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಲ್ಲ. ಕೆಲವರಿದ್ದಾರೆ ದೇವರಿಗೆ ಸುಖ ಇಲ್ಲ ಅಂತ ಹೇಳುವಂಥವ್ರು. ಯಾಕೆ ದೇವರಿಗೆ ಸುಖ ಇಲ್ಲ? ಪ್ರಪಂಚದಲ್ಲಿ ನಾವು ಎಲ್ಲ ಕಡೆಯಲ್ಲಿ ನೋಡಿದ್ದು ಏನು ಅಂತಂದರೆ, ಯಾರಿಗೆ ಸುಖ ಇದೆಯೋ ಅವರಿಗೆ ದುಃಖ ಇದೆ, ಯಾರಿಗೆ ಸುಖ ಇದೆ ಅವರಿಗೆ ದುಃಖ ಇದೆ.
ಹೀಗಾಗಿ ದೇವರಿಗೂ ಕೂಡ ಸುಖವನ್ನು ಹೇಳಿಬಿಟ್ರೆ ಅವನಿಗೂ ದುಃಖ ಬರಬೇಕಾಗ್ತದೆ. ಆದ್ದರಿಂದ ಅವನಿಗೆ ಸುಖವೇ ಇಲ್ಲ ಅಂತ ಹೇಳುವಂಥವ್ರು ಇದ್ದಾರೆ ತಾರ್ಕಿಕರು. ಅವ್ರು ಹಾಗೆ ಹೇಳ್ತಾರೆ, ಸುಖವೇ ಇಲ್ಲ, ಯಾಕೆ ದುಃಖ ಬರಬೇಕಾಗ್ತದೆ ಅಂತ. ಅದಕ್ಕೆ ಮಧ್ವಾಚಾರ್ಯರು ಕೇಳ್ತಾರೆ, ನೀವು ದೇವರಿಗೆ ಸುಖ ಇಲ್ಲ ದುಃಖ ಬರಬೇಕಾಗ್ತದೆ ಅಂತ ಹೇಳ್ತಿರಲ್ಲ, ಹಾಗಾದರೆ ದೇವರಿಗೆ ಜ್ಞಾನವೂ ಇಲ್ಲ ಅಂತ ಹೇಳಿ. ಯಾಕೆ? ನಾವು ಪ್ರಪಂಚದಲ್ಲಿ ಹಾಗೆ ನೋಡಿದ್ದೇವಲ್ಲ, ಯಾರಿಗೆ ಜ್ಞಾನ ಇದೆಯೋ ಅವರಿಗೆ ಅಜ್ಞಾನವೂ ಕೂಡ ಇದೆ. ಜ್ಞಾನ ಎಲ್ಲೆಲ್ಲಿದೆ ಅಲ್ಲೆಲ್ಲ ಅಜ್ಞಾನ ಇದೆ. ಒಂದು ವಿಷಯದ ಜ್ಞಾನ ಇರ್ತದೆ, ಇನ್ನೊಂದು ವಿಷಯದ ಅಜ್ಞಾನ ಇರ್ತದೆ. ಅದನ್ನು ತಿಳಿದಿರೋದಿಲ್ಲ ಅಥವಾ ತಪ್ಪಾಗಿ ತಿಳಿದಿರುತ್ತಾರೆ. ಹೀಗೆ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾರಿಗೆ ವಿಜ್ಞಾನ ಗೊತ್ತಿದೆ ಅವನಿಗೆ ಗಣಿತ ಗೊತ್ತಿಲ್ಲ, ಯಾರಿಗೆ ಗಣಿತ ಗೊತ್ತಿದೆ ಅವನಿಗೆ ಆರೋಗ್ಯಶಾಸ್ತ್ರ ಗೊತ್ತಿಲ್ಲ, ಯಾರಿಗೆ ಅದು ಗೊತ್ತಿದೆ ಇನ್ನೊಂದು ಅವನಿಗೆ ಜ್ಯೋತಿಷ್ಯ ಗೊತ್ತಿಲ್ಲ. ಹೀಗೆ ಒಬ್ಬನಿಗೆ ಎಲ್ಲವೂ ಕೂಡ ಗೊತ್ತಿಲ್ಲ. ಈ ಎಲ್ಲ ಶಾಸ್ತ್ರಗಳನ್ನು ಓದಿದರೂ ಕೂಡ ತರಕಾರಿಗೆ ಎಷ್ಟು ಬೆಲೆ ಇದೆ ಅಂತ ಅನ್ನೋದು ಗೊತ್ತಿರಲ್ಲ. ಹೀಗೆ ಅಜ್ಞಾನ, ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅಜ್ಞಾನ ಇದೆ. ಜಗತ್ತಿನಲ್ಲಿ ನಾವು ಅದನ್ನು ಕಂಡಿದ್ದೇವೆ. ದೇವರಿಗೆ ಜ್ಞಾನವೂ ಇಲ್ಲ, ಯಾಕೆ? ಅಜ್ಞಾನ ಬರಬೇಕಾಗ್ತದೆ. ಆದ್ದರಿಂದ ಹೇಳಿ, ಹಾಗಾದರೆ ಅದನ್ನು ಹೇಳಲ್ಲ. ಯಾಕೆ ಹೇಳಲ್ಲ? ಜ್ಞಾನವೇ ಇಲ್ಲ ಅಂತಾದರೆ ಜಗತ್ತಿನ ಸೃಷ್ಟಿಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಸೃಷ್ಟಿಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ದೇವರೇ ಆಗಲ್ಲ. ಆದ್ದರಿಂದ ದೇವರಿಗೆ ಜ್ಞಾನ ಇದೆ. ಹಾಗಾದರೆ ದೇವರಿಗೆ ಅಜ್ಞಾನ ಇಲ್ಲ ಜ್ಞಾನ ಇದೆ ಅಂತ ಹೇಳ್ತೀಯ ಅಂತಾದರೆ ಅವನಿಗೆ ದುಃಖ ಇಲ್ಲ ಸುಖ ಇದೆ ಅಂತನ್ನೋದನ್ನು ಒಪ್ಪಿಗೋ. ಜಗತ್ತಿನಲ್ಲಿ ಎಲ್ಲಿ ಜ್ಞಾನ ಇದೆ ಅಲ್ಲಿ ಅಜ್ಞಾನ ಇದೆ. ಆದರೆ ಇವನು ಜಗತ್ತಿನೊಳಗಿರುವಂಥವನಲ್ಲ, ಜಗತ್ತನ್ನು ಮೀರಿರುವಂಥವನು. ಅಕ್ಷರಾದಪಿ ಚೋತ್ತಮ, ಅವನು ಪುರುಷೋತ್ತಮ. ಹೀಗಾಗಿ ಜಗತ್ತನ್ನು ಮೀರಿದವನಾದ್ದರಿಂದ ಜಗತ್ತಿನಲ್ಲಿದ್ದವರಂತೆ ಅವನಿಗೆ ಅಜ್ಞಾನ ಇಲ್ಲ, ಜ್ಞಾನ ಮಾತ್ರ ಇದೆ. ಹಾಗೆಯೇ ಅವನಿಗೆ ದುಃಖ ಇಲ್ಲ, ಸುಖ ಮಾತ್ರ ಇದೆ. ಅದನ್ನು ಒಪ್ಪಿಗೋ ಅಂತಾರೆ. ಅಲ್ಲ, ಇವನಿಗೆ ಯಾಕೆ ದುಃಖ ಬರಬಾರದು? ಪ್ರಪಂಚದಲ್ಲಿ ಇದ್ದಂಥವರಿಗೆಲ್ಲ ದುಃಖ ಇದೆ, ಸಂಸಾರದಲ್ಲಿ ದುಃಖ ಇದೆ. ಈ ಸಂಸಾರದಿಂದ ಶರೀರ ಬಿಟ್ಟು ಹೋದ ಮೇಲೆ ನರಕದಲ್ಲಿ ದುಃಖ ಇದೆ. ನರಕದಲ್ಲಿ ಎಲ್ಲರೂ ಕೂಡ ದುಃಖವನ್ನು ಅನುಭವಿಸ್ತಾರೆ. ನರಕದಲ್ಲಿ ದುಃಖ ಇದೆ ಅಂತಂದರೆ ಇವನು ನರಕಕ್ಕೆ ಹೋಗಿ ದುಃಖವನ್ನು ಅನುಭವಿಸ್ತಾನೆ ಅಂತ ಹೇಳ್ತೀರಾ? ಇಂಥ ಮೂರುತಿಯ ಒಳಗೊಂಬ ನರಕ ಬಹುಭ್ರಾಂತ ನೀನೆಲ್ಲಿಂದ ತೋರುವೇಲೋ, ಸಂತೆಯ ಮರುಳ ಹೋಗೇಲೋ ನಿನ ಮಾತು ಸಂತರು ಕೇಳಿ ಸೊಗಸಾರು ಶೋಭಾನೆ. ನರಕದಲ್ಲಿ ಇವನಿದ್ದು ದುಃಖವನ್ನು ಅನುಭವಿಸಬೇಕು. ಯುವನನ್ನು ಹೊರುವಂತಹ ನರಕ ಎಲ್ಲಿದೆ ಮೊದಲದನ್ನು ಹೇಳಿ. ಎಂಥವನಿವನು? ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯೊಳಗೆ ಹೊತ್ತವನು. ಅಂಥವನು ನರಕದಲ್ಲಿದ್ದಾನೆ ಅಂತಂದರೆ ಇವನನ್ನು ತುಂಬುವಂತಹ ನರಕ ಬೇಕಲ್ಲ. ಅಂತಹ ದೊಡ್ಡ ನರಕ ಎಲ್ಲಿದೆ? ಎಲ್ಲ ಇರೋದು ಬ್ರಹ್ಮಾಂಡದ ಒಳಗೇನೆ. ಬ್ರಹ್ಮಾಂಡದ ಹೊರಗೇನಿದೆ? ಏನಿಲ್ಲ. ಅಲ್ಲಿರೋದು ಲಕ್ಷ್ಮೀನಾರಾಯಣರು ಮಾತ್ರ. ಅಂತಹ ಇವನನ್ನು ಹೊರುವಂತಹ ನರಕ ಇಲ್ಲ. ಇಲ್ಲ, ಅಷ್ಟು ಬ್ರಹ್ಮಾಂಡದ ಹೊರಗಿರುವಂತಹ ನಾರಾಯಣನೇ ಯಶೋದೆಯ ಮಡಿಲಲ್ಲಿ ಪುಟ್ಟ ರೂಪದಿಂದ ಇರಲಿಲ್ವ? ಹಾಗೆ ಒಂದು ರೂಪದಿಂದ ನರಕದಲ್ಲೂ ಇದ್ದಾನೆ ಅಂತಂದರೆ ಅವನು ದೊಡ್ಡವನಾದ ಅವನು ಸಣ್ಣ ರೂಪವನ್ನು ಸ್ವೀಕರಿಸೋದಕ್ಕೆ ಸಮರ್ಥನಾಗಿದ್ದಾನೆ ತಾನೆ. ಸಣ್ಣ ರೂಪವನ್ನು ಸ್ವೀಕರಿಸೋದಕ್ಕೆ ಸಮರ್ಥನಾದಂತಹ ದೇವರು ನರಕದ ದುಃಖವನ್ನು ತಡೆಯೋದಕ್ಕೆ ಸಮರ್ಥ ಅಲ್ವಾ? ಆದ್ದರಿಂದ ನರಕದಲ್ಲಿ ಅವನಿಗೆ ದುಃಖ ಇದೆ ಅಂತ ಹೇಳುವಂಥವನನ್ನು ಹುಚ್ಚ ಅಂತ ಕರೀತಾರಷ್ಟೆ. ಸಂತೆಯ ಮರುಳ ಹೋಗು, ಹೋಗೋ ಹುಚ್ಚ ಅಂತಾರೆ. ಯಾಕೆ? ನೀನು ಅಷ್ಟು ವಿವೇಕ ನಿನಗಿಲ್ಲ. ನೀನು ಹೇಳ್ತಾ ಇದ್ದಿ ನರಕದಲ್ಲಿ ದುಃಖ ಇದೆ. ಯಾಕೆ ಅಂತಂದರೆ ಅವನು ಪುಟ್ಟ ರೂಪದಲ್ಲಿ ಯಶೋದೆಯ ಮಡಿಲಲ್ಲಿದ್ದಂತೆ ಒಂದು ಪುಟ್ಟ ರೂಪದಿಂದ ಅವನು ನರಕದಲ್ಲಿದ್ದು ದುಃಖವನ್ನು ಅನುಭವಿಸ್ತಾನೆ. ಪುಟ್ಟ ರೂಪವನ್ನು ಸ್ವೀಕರಿಸುವ ಸಮರ್ಥನಾದಂತಹ ಕೃಷ್ಣ ನರಕದ ದುಃಖವನ್ನು ತಡೆಯೋದಕ್ಕೆ ಅಸಮರ್ಥನ. ನರಕದಲ್ಲಿ ಯಮಧರ್ಮರಾಜರು ದುಃಖವನ್ನು ನೀಡ್ತಾ ಇದ್ದಾರೆ ಅಂದರೆ ಹೇಗೆ ನೀಡ್ತಾ ಇದ್ದಾರೆ? ಕೃಷ್ಣನ ಆದೇಶದಂತೆ ನೀಡ್ತಾ ಇದ್ದಾರೆ. ಆ ಕೃಷ್ಣನ ಶಾಸನವನ್ನು ಪಾಲಿಸುವಂತಹ ಯಮ ತನ್ನ ಶಾಸಕನಿಗೆ ದುಃಖವನ್ನು ನೀಡೋದಕ್ಕೆ ಸಮರ್ಥನಾಗ್ತಾನೆ. ಕೃಷ್ಣನಿಗೆ ದುಃಖ ಇಲ್ಲ, ಅವನು ಯಮಶಾಸಕನಾದದ್ದರಿಂದ.
ಎಷ್ಟು ಸೊಗಸಾದ ಯುಕ್ತಿ ನೋಡಿ. ಯಮಶಾಸಕನಾದಂತಹ ಕೃಷ್ಣನಿಗೆ ದುಃಖ ಎಲ್ಲಿದೆ ಬರಲಿಕ್ಕೆ ಸಾಧ್ಯ? ಹೀಗಾಗಿ ಅವನಿಗೆ ದುಃಖ ಇಲ್ಲ, ಅವನಿಗೆ ಜನ್ಮ ಇಲ್ಲ, ಅವನಿಗೆ ದುಃಖ ಇಲ್ಲ. ಇದನ್ನೆಲ್ಲ ಒಪ್ಪಿಬಿಡಬಹುದು. ಅವನಿಗೆ ಜನ್ಮ ಇಲ್ಲ, ಅವನಿಗೆ ದುಃಖ ಇಲ್ಲ, ಅವನಿಗೆ ಅಜ್ಞಾನ ಇಲ್ಲ, ಅವನಿಗೆ ರೋಗ ಇಲ್ಲ, ಅವನಿಗೆ ಮುದಿತನ ಇಲ್ಲ, ಅವನಿಗೆ ಮರಣ ಇಲ್ಲ. ಆದರೆ ಕೃಷ್ಣನಿಗೆ ಇನ್ನೊಂದು ದೋಷ ಇದೆ. ಅನೇಕರು ಹೇಳುವಂತಹ ದೋಷ ಕೃಷ್ಣನಿಗೆ. ಏನು ದೋಷ? ಕೃಷ್ಣನಲ್ಲಿ ಕಳ್ಳತನ ಅಂತನ್ನುವ ದೋಷ ಇದೆ. ಕೃಷ್ಣನಲ್ಲಿ ಪರಸ್ತ್ರೀ ಸಂಘ ಅನ್ನುವ ದೋಷ ಇದೆ. ಕೃಷ್ಣ ಬಾಲಕನಾಗಿ ಮನೆ ಮನೆಗಳಿಗೆ ಹೋಗಿ ಬೆಣ್ಣೆಯನ್ನು ಕದ್ದಿದ್ದಾನೆ, ಹಾಲು ಮೊಸರುಗಳನ್ನು ಕದ್ದಿದ್ದಾನೆ. ಕಳ್ಳತನ ದೋಷ ಇದೆ, ಪರಸ್ತ್ರೀ ಸಂಘ ದೋಷ ಇದೆ ಕೃಷ್ಣನಿಗೆ. ಅವನು ರಾಸಲೀಲೆಯನ್ನು ಆಡಿದ್ದಾನೆ ಎಲ್ಲ ಗೊಲ್ಲತಿಯರ ಜೊತೆಯಲ್ಲಿ. ಗೋಪಕನ್ಯೆಯರ ವಸ್ತ್ರವನ್ನು ಕದ್ದಿದ್ದಾನೆ ಕೃಷ್ಣ. ವಾದಿರಾಜರಂತಾರೆ, ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿವಾರೆ. ಸದರವೇ ಈ ಮಾತು ಸರ್ವ ವೇದಂಗಳು ಮುದದಿಂದ ತಾವು ಸ್ತುತಿಸುವವು ಶೋಭಾನೆ. ಕೃಷ್ಣನಿಗೆ ಪರನಾರಿ ಸಂಘ ದೋಷವನ್ನು ಹೇಳ್ತಾರೆ. ಸಜ್ಜನರಿಗೂ ಕೂಡ ದೋಷವನ್ನು ಹೇಳುವಂತಹ ಪೀಠಪತ್ರಿಕೆಗಳು ಇವತ್ತಿಗೂ ಇವೆ ಅಲ್ವಾ? ದೋಷ ಇಲ್ಲದೇ ಇದ್ದರೂ ದೋಷಾರೋಪಣೆಯನ್ನು ಮಾಡುವಂಥವರು ಯಾವಾಗಲೂ ಕೂಡ ಇರ್ತಾರೆ. ಇವತ್ತಿಗೂ ಇದ್ದಾರೆ, ಹಿಂದೆಯೂ ಇದ್ದರು, ಮುಂದೆಯೂ ಕೂಡ ಇರ್ತಾರೆ. ಅಲ್ಲ, ಅದು ಸತ್ಯವೂ ಸುಳ್ಳು ಅಂತ ತೀರ್ಮಾನ ಮಾಡೋದು ಹೇಗೆ?